ಇನ್ನು ಈಗ ರಾತ್ರೋರಾತ್ರಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಕಾವ್ಯ ಅವರು. ಹೌದು, ಕಾವ್ಯ ಅವರು ಈಗ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಆಗಿ ಬಿಗ್ ಬಾಸ್ಗೆ ವಿಲನ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಇನ್ನು ಕಾವ್ಯ ಅವರಿಗೆ ತೀವ್ರವಾದ ಜ್ವರ ಕಾಣಿಸಿಕೊಂಡಿದೆ ಎಂಬ ಮಾಹಿತಿ ಬರ್ತಾರಂಥದ್ದು. ಇನ್ನು ಜ್ವರ ಜಾಸ್ತಿಯಾಗಿ ಸುಸ್ತಾಗಿದ್ದರು. ಇನ್ನು ಬಿಗ್ ಬಾಸ್ನ ವೈದ್ಯರು ಕೂಡ ಇದ್ರ ಬಗ್ಗೆ ಚಿಕಿತ್ಸೆ ಕೂಡ ಕೊಟ್ಟರು. ಆದರೂ ಕೂಡ ಅಷ್ಟೊಂದು ಕಡಿಮೆ ಆಗದಿರೋ ಕಾರಣಕ್ಕೆ ತುಂಬಾ ಸುಸ್ತಾಗಿದ್ದಾರೆ. ಇದೇ ಕಾರಣಕ್ಕೆ ಕಾವ್ಯ ಅವರಿಗೆ ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಅಡ್ಮಿಟ್ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಸದ್ಯ ಅವ್ರ ಕುಟುಂಬದವರು ಕೂಡ ಬಂದಿದ್ದಾರೆ. ಇನ್ನು ಈ ಮೂಲಕ ಕಾವ್ಯ ಹೊರಗೆ ಹೋಗ್ತಿದ್ದಂಗೆ ಗಿಲ್ಲಿ ತುಂಬಾ ಕಣ್ಣೀರು ಹಾಕಿದ್ದಾನೆ, ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ. ಜ್ವರದಿಂದ ಈಕೆ ಹೊರಗೆ ಹೋಗೋ ಆಯ್ತಲ್ಲ ಅಂತ ಹೇಳಿ. ಸದ್ಯ ಈಗ ಬಹುತೇಕ ಕಾವ್ಯ ವಾಪಸ್ ಬರೋದು ಕೂಡ ಅನುಮಾನ ಅಂತ ಹೇಳಲಾಗುತ್ತೆ. ಯಾಕೆಂದರೆ ತುಂಬ ಜ್ವರ ಆಗಿರೋದ್ರಿಂದ ಸುಮಾರು ಒಂದು ವಾರಕ್ಕಿಂತ 10 ದಿನ ರೆಸ್ಟ್ ತಗೊಳ್ಳೇಬೇಕು ಅಂತ ಕೂಡ ವೈದ್ಯರು ಸೂಚಿಸಿದ್ದಾರಂತೆ. ಹೀಗಾಗಿ ಕಾವ್ಯ ಅವರು ಹುಷಾರಿಲ್ಲದ ಕಾರಣ ಮತ್ತು ಜ್ವರ ಜಾಸ್ತಿ ಇರೋ ಕಾರಣಕ್ಕೆ ವಾಪಸ್ ಬರೋದು ಬಹುತೇಕ ಈಗ ಬಿಗ್ ಬಾಸ್ಗೆ ಅನುಮಾನ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಈಗ ಎಲಿಮಿನೇಟ್ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು ಒಂದು ರೀತಿಲಿ. ಮತ್ತೊಂದು ಕಡೆ ಗಿಲ್ಲಿ ತುಂಬಾ ಕಣ್ಣೀರು ಹಾಕುತ್ತಿದ್ದಾನೆ. ಕಾವು ಕಾವು ಅಂತ ಅತಿ ಹೆಚ್ಚಾಗಿ ಹಚ್ಕೊಂಡಿದ್ದಿದೆ ಕಾವ್ಯನ. ಸದ್ಯ ಕಾವ್ಯಗೆ ಆಗಿರೋದು